ಮುಂದಿಯೇ ನಡೆಯುತ್ತೆ ಪವಾಡ. ವಾಕರ್ ಎಳೆದುಕೊಂಡು ಬಂದಿದ್ದ ವ್ಯಕ್ತಿ ತಡೆ ಹೊಡೆಸಿದ ನಂತರ ನಡೆಯಲಾರಂಭಿಸಿದ. ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಮೂಡಿಸಿದ ಕ್ಷೇತ್ರವಿದು. ಎಂಥದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕ್ಷಣದಲ್ಲೇ ಪರಿಹಾರ ಸಿಗುವ ಏಕೈಕ ಕ್ಷೇತ್ರ. ಎಸ್ ವೀಕ್ಷಕರೇ, ಹೌದು, ವಿಜ್ಞಾನಕ್ಕೆ ಸವಾಲೆನಿಸುವ ಈ ದೇವಸ್ಥಾನದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತೆ ಪವಾಡ. ಎಂತಹದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ತಾಯಿಯ ಬಳಿ ತಡೆ ಒಡಿಸಿದರೆ ಸಾಕು, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಒಬ್ಬ ವ್ಯಕ್ತಿ ವಾಕರ್ ಹಿಡಿದುಕೊಂಡು ಬಂದು ತಡೆ ಒಡಿಸಿದ ನಂತರ ವಾಕರ್ ಇಲ್ಲದೆಯೇ ನಡೆಯಲಾರಂಭಿಸಿದರು. ಹೌದು, ಈ ಕ್ಷೇತ್ರದಲ್ಲಿ ತಾಯಿಯ ಬಳಿ ಬಂದು ಏನೇ ಕೇಳಿದರೂ, ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುವ ಏಕೈಕ ಕ್ಷೇತ್ರವಿದು. ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತೀರಾ? ತುಮಕೂರು ಜಿಲ್ಲೆಯ ತಿಪಟೂರಿನಿಂದ ದೊಡ್ಡಮಾರನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ರುದ್ರಕಾಳಿ ಪೀಠ. ಮುಂದಿಲ್ಲಿ ಮೇಲೆ ನೆಕ್ ಕುತ್ತಿಗೆಗೆ ಅಲ್ಲಿ ಸ್ವಲ್ಪ ಅಲ್ಲಿ ಡಿಸ್ಕ್ ಇರ್ತದಂತ್ರಿ. ಅಲ್ಲಿ 2 C4 C5 ಅಲ್ಲಿ ಬಲಸಿಗೆವು ಆಗಿ ನನಗೆ ಅಲ್ಲಿ ಎಲ್ಲಿ ತೋರಿಸಿದ್ರು ಬರೀ ಆಪ್ರೇಷನ್ ನನಗೆ ಸರಿಯಾಗಿ ನಡೆಯೋಕೆ ಬರ್ತಿಲ್ಲ. ಹೋಗೋಗುತ್ತೆ ಹಿಂಗೆ ಜೋಲಿಗೆ ಸರಿಯಾಗಿ ಕುಡ್ದಾರ್ಗತ್ತೆ ಬೀಳ್ತಿದ್ದೀನಿ ಅದು ಅಂಥದ್ದೊಂದು ಪರಿಸ್ಥಿತಿ. ಅದ್ರಾಗ ಈಗ ಕಾಲಂತರೂ ಬರೀ ಹಿಂಗೆ ಅಡ್ಡಾಡ್ಕೊಡ್ತಾನೆ ಕುಸ್ಬಿದ್ದು ಬಿಡೋದು. ನೋವು ಕಡಿಮೆ ರೀ ನನಗೆ. 25 ವರ್ಷದಿಂದ ಬ್ಯಾಕ್ ಬೋನ್ ಪ್ರಾಬ್ಲಮ್ ಆಗೈತೆ, ಖರೆ ನೋವಿಲ್ಲ. ಆದರೆ ಕಾಲು ನಾನಾ ಪೆಟ್ಟ ಆಗಿತ್ತು ಏನು ಮಾಡಿತ್ತು, ಒಟ್ಟು ಹಿಂಗೆ ಅಡ್ಡಾಡೋಗಿ ಹಿಂಗೆ ಕುಸ್ಬಿಡೋದು. ಎಷ್ಟೋ 15-20 ಸಲ ಬಿದ್ದೀನಿ ರೀ ಜಾಬ್ ಮಾಡೋಕೆ. ನಾನು ಜೂನಿಯರ್ ಇಂಜಿನಿಯರ್ ಆಗಿ ಗೌರ್ಮೆಂಟ್ ಸೇವ್ ಮಾಡಿ ರಿಟೈರ್ಡ್ ಆಗೀನಿ ರೀ. ನೌಕರಿ ಮಾಡುವಾಗನ ನಾನು ಹಿಂಗೆ ಅಡ್ಡಾಡೋವಾಗ ಹೊರಗಿನ ಜೋಲು ಹೋಗಿ ಬೀಳ್ತಿದ್ದೆ. ಮುಂದೆ ಸೆರೆ ಕುಡ್ದವ್ರಿಗೆ ಹಿಂಗೆ ಜೋಲು ಹೋಗಿ ಅಡ್ಡಾಡ್ತಿದ್ದೆ. ಅಂಥದ್ದು ಈಗಂತೂ ಒಂದು ತಿಂಗಳಾಯಿತು. ನೈಟ್ ಶುಗರ್ ಐತಿ ನನಗೆ. ಏಕೀಗ ಅಂತೇಳಿ ಪಡಸಲಿಗಿಂತ ತಲೆಗಿಳಿದು ಹೋಗ್ಬೇಕಾದ್ರೆ ಬರಗ್ನ ಕಾಲು ಕುಸಿಬಿದ್ದು ಬಿಡ್ತಿ. ಮಗ್ಲು ಕಂಬಿತ್ತು ಹಿಡ್ಕೊಂಡೆ. ಇಲ್ಲ ಅಂತಂದ್ರೆ ಬಿದ್ದು ತಲೆ ಹೊಡೆದು ಕೈ ಮುರಿದು ಕಲಸ ಹಾಕಿದ್ದೆ. ಅಂತ ಈಗ ಒಂದು ತಿಂಗಳಾಯ್ತು ನಾನು ಇದ್ರಿಲ್ಲದೆ ಅಡ್ಡಾಡೋಕ್ಕಾಗಿಲ್ಲ. ನಾನು ಮನೆ ಬಿಟ್ಟು ಹೊರಗೆ ಬಂದಿಲ್ಲ ರೀ ನಾನು. ಈಗ ಎಲ್ಲರೂ ನಾನು ಕರ್ಕೊಂಡು ಮತ್ತು ಇದನ್ನು ಕರ್ಕೊಂಡ್ಬಂದಾರೆ. ಏನೋ ಅದು ಅಮ್ಮನ ಆಶೀರ್ವಾದ. ಈಗ ತಡೆ ಹೊಡಿಸಿದ ಮೇಲೆ ಈ ಥರ ಅಮ್ಮನ ಆಶೀರ್ವಾದ ರೀ. ನಾವು ಇದನ್ನು ಯೂಟ್ಯೂಬ್ದಲ್ಲಿ ನೋಡಿದೆವು. ನಾನು ಎಲ್ಲ ಕಡೆ ಭಾಳ ಇಂಥದನ್ನು ಅಡ್ಡಾಡೀನಿ ರೀ, ನೋಡಿದೆವು. ಆದರೆ ನನಗೆ ಗುಣ ಆಗಿದ್ದಿಲ್ಲ. ಏನೋ ಮತ್ತು ಇಲ್ಲಿ ಅಮ್ಮನ ಆಶೀರ್ವಾದ ಏನೋ ಅದು ಯೂಟ್ಯೂಬ್ ನೋಡಿ ಬರ್ಬೇಕಂತ ನಾ ಅಲ್ಲ ಮತ್ತು 4-5 ಮಂದಿ ಕರ್ಕೊಂಬಂದೆವು. ನನಗೆ ಅದು ಅಲ್ಲಿ ಬಂದು ಕುಂದ್ರಬೇಕಾದ್ರೆ ಇದನ್ನು ಹಿಡ್ಕೊಂಡು ಬಂದು ಕುಂತೀನಿ. ಅಜ್ಜಾರು ಕುರ್ಚಿ ಮೇಲೆ ಕುಂದ್ರಿಸಿ ಅಜ್ಜಾರಿಗೆ ನೀರು ಹಾಕತ್ತೆ ನಾನು ಒಂದು ಸ್ವಲ್ಪ ಹೇಳಿದ್ದೀನಿ ರೀ. ಅಜ್ಜಾರು ಬಂದು ನೀರು ಹಾಕಿದರು. ಹಾಕಿ ಎದ್ದೇಳಪ್ಪ ಅಂತಂದ್ರು ನನಗೆ ಅದು ಆಕಾರ ಬ್ಯಾಸ ಇಲ್ಲ ರೀ. ಎದ್ದಂಗೆ ಸೀದಾ ಅದನ್ನು ದಾಟಿ ಮುಂದಕ್ಕೆ ಹೋಗಿ ಸ್ನಾನಕ್ಕೆ ಅಲ್ಲಿ ಹೋಗಿನಿ ರೀ. ಅಲ್ಲಿಗೆ ಹೋಗಿ ಅವಾಗ ನನಗೆ ಅಲ್ಲಿ ಮಟ್ಟ ಆಕಾರದ ನೆನಪು ಇಲ್ಲ. ಅಲ್ಲಿ ಮಟ್ಟ ಜಲ್ ಬಿಟ್ಟು ಹಿಂಗೆ ನಡ್ಕೋತ ಹೋಗೀನಿ. ಆದರೆ ಸ್ವಲ್ಪ ಇದೋಯ್ತು ಬಿಡ್ರಿ, ಅದು ಮೊದಲೇಕಿನ ಹಂಗೆ ಇಲ್ಲ. ಆದರೆ ನನಗೆ 190% ಈಗ ನನಗೆ ಭಾರಿ ಆರಾಮಾಗೈತೆ ರೀ. ಅದು ಅಮ್ಮನ ಆಶೀರ್ವಾದ, ಗುರುವಿನ ಆಶೀರ್ವಾದ, ಇಂಥ ಒಂದು ತಾಯಿ ಆಶೀರ್ವಾದ, ಗುರುವಿನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೊಂದು ಒಳ್ಳೇದಾಗಲಿ. ಅಲ್ರಿ ಅಲ್ಲಿಗೆ ಹೋಗಿ ಜಳಕ ಮಾಡಿ ಬಂದೀನಿ ನಾನು. ಆದರೆ ಸ್ವಲ್ಪ ಐದು ಬಿಡಿಲ್ಲ ಅಂತಲ್ಲ, ಆದರೆ ನನಗೆ ಹಿಂಗೆ ವಾಕರ್ಲ್ಲ ಅಡ್ಡಾಡಕ್ಕೆ ಬರ್ತಿದ್ದೆ. ಅವಶ್ಯಕತೆ ಇದೆಯಾ ನಮ್ಗೆ ಇನ್ಮೇಲೆ? ಅಲ್ಲ ಈಗಂತೂ ಮತ್ತು ವಾಕರ್ ಬಿಟ್ಟ ಬಂದೀನಿ ರೀ. ಹಂಗೆ ಏನೋ ಒಂದು ತಾಯಿ ಆಶೀರ್ವಾದ ಎಲ್ಲರ ಮೇಲೂ, ಇಲ್ಲಿ ಬಂದು ಭಕ್ತರ ಮೇಲೂ ಆ ಗುರುವಿನ ಆಶೀರ್ವಾದ ಇರಲಿ. ಎಲ್ಲರಿಗೂ ಒಂದು ಅವ್ರ ಜೀವನ ಪ್ರಪಂಚದೊಳಗೆ ಏನೋ ತೊಂದರೆ ಇದ್ದರು ಅಮ್ಮನ ಆಶೀರ್ವಾದ, ಗುರುವಿನ ಆಶೀರ್ವಾದದಿಂದ ಎಲ್ಲರೂ ಆರಾಮಾಗಿ ಒಳ್ಳೆಯರಾಗಲಿ, ಎಲ್ಲರಿಗೂ ಗುಣಮುಖರಾಗಲಿ ಅಂತೇಳಿ ಅಂಥ ಒಂದು ಆಶೀರ್ವಾದ ತಾಯಿ ಮತ್ತು ಗುರು ಮಾಡಲಿ ಅಂತೇಳಿ ಅವರಲ್ಲಿ ನಮಸ್ಕಾರ. ಸರ್, ಈಗ ನಿಮ್ಮ ಥರನೂ ಹೊಸ್ದಾಗಿ ನೋಡ್ತಾ ಇರ್ತಾರೆ ವಿಡಿಯೋಸ್, ಅಂಥವ್ರು ಹೊಸ್ದಾಗಿ ಬರೋರಿಗೆ ಏನು ಹೇಳ್ತೀರಾ ಈ ಕ್ಷೇತ್ರಕ್ಕೆ? ಈಗ ನಾನು ನೋಡಿ ಅವ್ರಿಗೆ ಗೊತ್ತಾಗ್ಬೇಕು ರೀ ಅವರಿಗೆ. ಈಗ ನಾನು 25 ವರ್ಷದಿಂದ ನನಗೆ ಇಂಥ ಸಮಸ್ಯೆ ಐತ್ರಿ. ನಾ ಈಗ ಮತ್ತು ಅಂದರೆ ವಾಕರ್ ಹಿಡ್ದಿದ್ದು 25 ವರ್ಷ ಇಲ್ಲ. ನಾ ಈಗ ಭಾಳ ಅದ್ರಿಗೆ ಒಂದು ತಿಂಗಳ ಮೇಲೆ ಆಯ್ತು ರೀ, ಬಟ್ ಅಡ್ಡಾಡಕ್ಕೆ ಬಂದಿಲ್ಲ ನನಗೆ. ಇಂಥದ್ರೊಳಗೆ ಮತ್ತು ಈಗ ಬರಗಿನ ಅದನ್ನು ಏನೋ ಒಂದು ಅವ್ರ ಆಶೀರ್ವಾದ ಬರಗಿನ ಎದ್ದು ಹೇಳಪ್ಪ ಅಂತಂದ್ರು ಎದ್ದು ಹೋಗ್ಬಿಟ್ಟೆ.
ನನಗೆ ವಾಕರ್ ನೆನಪ ಇಲ್ಲ, ಅಲ್ಲಿಗೆ ಹೋಗಿ ಜಳಕ ಮಾಡಿ ಅಲ್ಲಿ ಹೋಗಿ ನೆನಪಾಗಿಬಿಡ್ತಲ್ಲ, ವಾಕರ್ ಬಿಟ್ಟು ಬಂದಿರಲ್ಲ ಅಂತ. ಅಂಥ ಒಂದು ತಾಯಿ ಆಶೀರ್ವಾದ, ಗುರುವಿನ ಆಶೀರ್ವಾದ ಆಗೈತಿ. ಎಲ್ಲರೂ ಅಂಥದ್ದು ಏನಾರು ಒಂದು ನಿಮ್ಮ ಜೀವನ ಪ್ರಪಂಚದೊಳಗೆ ಏನೋ ಒಂದು ಸಮಸ್ಯೆ ಇದ್ರೂ ಪರಿಹಾರ ಮಾಡಲಿ ಅಮ್ಮ ಗುರು ಅಂತೇಳಿ ಅವ್ರಿಗೆ ದೀರ್ಘ ನಮಸ್ಕಾರ ಮಾಡುತ್ತಾ ಅವ್ರಿಗೆ. ನಿಮ್ಮ ಹೆಸರು ಸರ್, ಎಲ್ಲಿಂದ ಬಂದಿರೋದು? ನಾನು ಬಾಗಲಕೋಟೆ ಜಿಲ್ಲಾ ಬಿಳಿಗಿ ತಾಲೂಕು ಹೊಸರಳ್ಳಿ ಗ್ರಾಮ ರೀ ನಮ್ಮದು. ನನ್ನ ಹೆಸರು ಶ್ರೀಶೈಲ ಮಡಿವಾಳಪ್ಪ ಕುಗ್ಗಡಿ. ನಾನು ನಿವೃತ್ತ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್. ಒಟ್ಟಿನಲ್ಲಿ ಪವಾಡ ನಡೆದ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ. ಏನೋ ನನಗೊಂದು ಪವಾಡ ರೀ ಇದು. ಎಲ್ಲರಿಗೆ ಹೆಂಗಾಗಿತ್ತು ಗೊತ್ತಿಲ್ಲ, ನನಗೊಂದು ಏನೋ ಒಂದು ಪವಾಡ ಇದು. ತಾಯಿ ಪವಾಡ, ಅಜ್ಜಾರ ಪವಾಡ. ನಮಗೆ ಇನ್ನೊಂದು ಹೇಳ್ತೀನಿ ರೀ, ಇಂಥದ್ದು ಯೂಟ್ಯೂಬ್ದೊಳಗೆ ಇಂಥದ್ದು ಭಾಳ ನೋಡ್ತೀನಿ ಇದ್ರ ಸಲುವಾಗಿ ನಾನು ಇಂಥದ್ದು ಏನು ನೋಡಿ ನಮ್ಮ ಮಕ್ಕಳಿಗೆ ಹೇಳಿ, ನನ್ನ ಮಕ್ಕಳು ದೇವರು ಅನ್ನೋದು ಮರ್ತ್ಬಿಟ್ಟಾರೆ ಎಲ್ಲ ನನ್ನ ಸಂಬಂಧ. ಅವರು ಹಿಂಗಾಗೋದಕ್ಕೆ ಎಲ್ಲಿ ದೇವರು ಮರ ಅನ್ನೋ ಲೆಕ್ಕಕ್ಕೆ ಅದಾರ ಅವರು. ಅಂಥವ್ರಿಗೆ ಇದೊಂದು ಪಾಠ ಅಲ್ಲ, ಪವಾಡ. ದೇವರು ತೋರಿಸಿರೋ, ದೇವರು ಇದ್ದಾರೆ ಅಂತ ಹೇಳಿ, ದೇವ್ರು ಅದಾರ ಅಂತ ತೋರ್ಸಕ್ಕೆ. ಖುಷಿ ಆಯ್ತಾ ಸರ್ ನಿಮಗೆ? ನನಗೇನು ಮತ್ತೆ ಖುಷಿ ಆಗೈತೆ ರೀ. ನಾ ಹೇಳಿದ್ನಲ್ಲ ಮತ್ತೆ ಅಲ್ಲಿ ಹೋಗಿ ನಕ್ಕೋತ ಅಲ್ಲ ಅಷ್ಟೇ, ವಾಕರ್ ಬಿಟ್ಟು ಬಂದಿಲ್ಲ ಅಂತ ಅಲ್ಲೇ ನಾನು ನಗಾಕತ್ತೀನಿ ರೀ. ಅಲ್ಲ, ನಾನೇ ಮರ್ತು ಬಿಟ್ಟಿದ್ದೀನಿ. ನೀವು ಬಂದು ಅಲ್ಲಿ ಪ್ರಶ್ನೆ ಮಾಡಬೇಕು. ನಾನು ನಿಮಗೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದವ್ರೆ. ನನಗೆ 2ನೇ ಚೀಟಿದ್ದು ಗೊತ್ತೇ ಇಲ್ಲ ನನಗೆ. ನಾ ಅದನ್ನು ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದೆವು. ಹಿಂದಗಡೆ 2ನೇ ಚೀಟಿ ಅಂತ ಇದು ನಾನು ಹೇಳ್ತೀನಿ ರೀ, ನಮ್ದು ಹಿಂಗಾಯ್ತು ಅಂತ ಹೇಳಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈ ರೀತಿ ಮನುಷ್ಯನಿಗೆ ತಾನು ಏನೆಲ್ಲ ಸಮಸ್ಯೆಗಳಾಗಿರುತ್ತೆ ಗೊತ್ತೇ ಆಗಿರಲ್ಲ. ಯಾರೋ ಕೆಡಕ್ ಮಾಡಿರ್ತಾರೆ, ನಾವೆಲ್ಲೋ ಬಿದ್ದಿರ್ತೀವಿ, ಎಲ್ಲೋ ಎದ್ದಿರ್ತೀವಿ, ಎಡವಿರ್ತೀವಿ. ನಾವು ಹೋಗ್ತಾ ಇದ್ವಿ, ಎಡವಿದು ಅಷ್ಟೇ ಕಣಪ್ಪ, ಇನ್ನು ಮೇಕೆ ಹೇಳೋಕ್ಕಾಗಲಿಲ್ಲ. ಅಲ್ಲಿ ಹೋಗಿ 3 ದಾರಿ ಕೂಡ ಬಿದ್ವಿ, ನಾವು ಬೈಕಲ್ಲಿ ಅಥವಾ ಕಾರಲ್ಲಿ ಬಿದ್ವಿ ಅಥವಾ ಎದುರಿ ಬಂದ್ವಿ ಅಂತದನ್ನ ಕೇಳಿದ್ದೀರ. ಇನ್ನು ಎದಳಕ್ಕೆ ಆಗಿಲ್ಲ, ಊಟನೇ ಸೇರ್ತಾ ಇಲ್ಲ ಅವತ್ತಿಂದ, ಸತ್ಯ ಹೋದ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನ ಕೇಳ್ತೀರ. ಇದೆಲ್ಲ ಯಾರೋ ನಮ್ಗೆ ಏನೋ ಕೆಡಕನ್ನ ಮಾಡಿರ್ತಾರೆ, ನಮಗೆ ಗೊತ್ತಾಗ್ದಲೇ ಯಾವುದೋ ದುಷ್ಟಶಕ್ತಿಗಳು ನಮ್ಮ ಶರೀರವನ್ನು ಸೇರಿ ತಿಂತಾ ಇರ್ತವೆ. ಆ ಶರೀರವನ್ನ ತಿಂತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟು ನಿವಾರಣೆ, ತಡೆ ನಿವಾರಣೆ ಅನ್ನುವಂಥ ಒಂದು ಮಹಾಕ್ರಿಯೆ ಈ ಕ್ಷೇತ್ರದಲ್ಲಿ ಅದು ಮಂಡಲದೊಳಗೆ ನಿಲ್ಲಿಸಿ, ಅಷ್ಟಾಂಗ ಬಂಧ ವಿಮೋಚನ ಅನ್ನುವಂಥ ಒಂದು ಮಂಡಲದೊಳಗೆ ನಿಲ್ಲಿಸಿ ಅಮ್ಮನವರು ದೃಷ್ಟಿ ಮಾಡಿ ಆ ಸಮಸ್ಯೆಯನ್ನು ತೆಗಿತಾರಲ್ಲ, ಅಲ್ಲಿಗೆ ನಿವಾರಣೆ ಆಗೋಗುತ್ತೆ. ಹೀಗೆ ಅನೇಕ ದೇವಸ್ಥಾನಗಳು ಸುತ್ತಿರ್ತಾರೆ, ಡಾಕ್ಟರ್ಗಳನ್ನು ಸುತ್ತಿರ್ತಾರೆ. ವಿಜ್ಞಾನದ ಕೈಲಿ ಆಗದನ್ನ ಇಲ್ಲಿ ಅಮ್ಮನವರು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಆಶ್ಚರ್ಯವಾದಂಥ ಒಂದು ವಿಚಾರ. ಇಲ್ಲಿ ನಾವು ಮಧ್ಯಸ್ಥರು ಅಷ್ಟೇ, ದಾರಿ ತೋರುವಂಥವ್ರಷ್ಟೇ. ನಿಮ್ಮ ಭಕ್ತಿ ನಿಮ್ಮ ದೈವ, ನಿಮ್ಮ ಭಕ್ತಿ ನಿಮ್ಮ ಕಾಣಿಕೆ ಅಷ್ಟೇ. ಇಲ್ಲೇನು ಬೇರೆ ರೀತಿಯಾದಂಥ ಮಹಾಪವಾಡ ಅನ್ನೋಂಥದ್ದೇನಿಲ್ಲ. ಪವಾಡ ಮೆರೆಯೋದಾದರೆ ಅದು ದೈವ ಮೆರಿಬೇಕು. ಮನುಷ್ಯನ ಕೈಲಿ, ಯಾವ ಮನುಷ್ಯನ ಕೈಲೂ ಪವಾಡ ಅಂತೂ ಮಾಡೋಕ್ಕಾಗಲ್ಲ. ಯಾರು ಮನುಷ್ಯ ದೈವ ಆಗೋಕ್ಕಾಗಲ್ಲ. ದೈವದಿಂದ ಗುರು ನಿಷ್ಕಬಹುದು ಅಷ್ಟೇ. ಹಾಗಾಗಿ ಗುರು ದಾರಿ ತೋರಿಸ್ತಾನೆ. ದೈವದ ಮೇಲೆ ನಂಬಿಕೆ ಇಡಿ, ಆ ದೈವ ಕಾಪಾಡ್ತಾನೆ. ನಮ್ಮ ಎಲ್ಲಿಂದ ಬಂದಿರೋದು? ತುಮಕೂರಿಂದ. ಈಗ ಅದೇ ಹೇಳ್ತಾ ಇದ್ರು ಗುರುಗಳು, ಕ್ಯಾನ್ಸರ್, ಹೌದು ಸರ್. ಅದ್ರ ಬಗ್ಗೆ ಹೇಳೋದು ಏನಾಗಿತ್ತು? ಅಮ್ಮಂಗೆ ಕ್ಯಾನ್ಸರ್ ಆಗಿತ್ತು, ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಅವ್ರಿಗೆ ಅಲ್ಲಿ ವಾಸಿ ಆಗಲಿಲ್ಲ. ಮೊಬೈಲಲ್ಲಿ ನೋಡಿ ಅಮ್ಮನ ಇದನ್ನ ನೋಡಿ ಇಲ್ಲಿಗೆ ಬಂದರೆ ನಮಗೆ ವಾಸಿ ಆಯಿತು ಸರ್. ವಾಸಿ ಆದಮೇಲೆ ಅಪ್ಪ ಮಕ್ಕಳ ಥರ ನೋಡ್ಕೊಂಡ್ರು. ನಮ್ಮ ಅಮ್ಮ ಇವ್ರಿಗೆ ಸ್ವಲ್ಪ ಊಟ ತಿನ್ನಂಗೆ ಆಗೋರೆ ಸರ್. ಮೊದಲು ಊಟ ಏನು ತಿಂತಿರಲಿಲ್ಲ, ಹಾಲು ಗಂಜಿ ಅಷ್ಟೇ. ಇಲ್ಲಿ ಬಂದಮೇಲೆ ಊಟ ಎಲ್ಲ ತಿಂತಾರೆ. ನಮ್ಗೆ ಇಲ್ಲಿ ಬಂದಮೇಲೆ ಒಳ್ಳೇದಾಗೈತೆ. ಮೇಡಮ್ ಯಾವಾಗಿಂದ ಬರ್ತಾ ಇದ್ದಾರೆ ನೀವು? 4ನೇದು 9ನೇದು. ಏನು ಒಳ್ಳೇದಾಯ್ತು ಅನಿಸುತ್ತೆ, ಎಲ್ಲರಿಗೂ ಒಳ್ಳೇದೇ ಆಗುತ್ತೆ ಇಲ್ಲಿಗೆ ಬಂದಮೇಲೆ. ಏನಾಗಿತ್ತು? ಫಸ್ಟ್ ಆಫ್ ಆಲ್ ಅಂದರೆ ಬೆಡ್ ರೆಸ್ಟಲ್ಲಿ ಇದ್ರು ಅವರು, ಎದ್ಬಿಟ್ಟು ಓಡಾಡ್ತಿದ್ರು. ಅಂದರೆ ಜಾಸ್ತಿ ಇದು ಮಾಡ್ತಾರೆ, ಕ್ಯಾನ್ಸರ್ ಅಂತ ಹೇಳಿದರು ಡಾಕ್ಟರ್ ಹೇಳಿ. ಓಕೆ, ಮತ್ತೆ ಇಲ್ಲ ಆದ್ಮೇಲೆ ಡಾಕ್ಟರ್ ಹತ್ರ ಏನಾದರೂ? ಇಲ್ಲ, ಹೋಗಿಲ್ಲ. ಇಲ್ಲಿಗೆ ಬಂದಮೇಲೆ ನಾವು ಹೋಗಿಲ್ಲ. ಓಕೆ, ಏನು ಹೇಳ್ತಾರಮ್ಮ ಇವಾಗ ಅಮ್ಮ, ನಿಮ್ಮಮ್ಮ? ಪರವಾಗಿಲ್ಲ ಸರ್, ಸ್ವಲ್ಪ ಊಟ ತಿಂತದೆ, ಎಲ್ಲ ಮಾಡ್ತಾರೆ. ಓಡಾಡ್ತೈತೆ, ಮಾತು ಆಡ್ತಾರೆ. ಸ್ವಲ್ಪ ಮಾತಾಡ್ತಿರ್ಲಿಲ್ಲ, ಮಾತಾಡ್ತದೆ. ಏನು ಹೇಳ್ತೀರಮ್ಮ ಈ ಕ್ಷೇತ್ರದ ಬಗ್ಗೆ? ಇಷ್ಟೊಂದು ವಾಸಿ ಆಗಿದೆ, ನಮಗೆ ಬಂದ್ಮೇಲೆ ಒಳ್ಳೇದಾಗಿದೆ ಸರ್. ಇಲ್ಲಿಗೆ ಬಂದ್ಮೇಲೆ ನಮಗೆ ಒಳ್ಳೇದಾಗಿರೋದು. ಅಮ್ಮನ ಕ್ಷೇತ್ರಕ್ಕೆ ಬಂದ್ಮೇಲೆ ಒಳ್ಳೇದಾಗೈತೆ. ಯಾಕಮ್ಮ ತಾಯಿ ಶತ್ರುಗಳು ನಾಶ ಮಾಡಬೇಕು.
ಮನೋವ್ಯಾಧಿತ್ವ ಮೀರೈತೆ, ಯೋಚನೆ ಮಾಡಬೇಡ ಮಗಳೇ, ನಾನಿದ್ದೀನಿ. ಅಂತಿಮ ಕಷ್ಟ ನಂದೇ, ಕಾಲವಾಣಿ ನಾನು. ಆ ಕಾಲವಾಣಿ ಹತ್ರ ನೀನು ಏನು ಬೇಡ್ಕೊಂಡು ನಾನು ನೆರವೇರಿಸ್ತೀನಿ. ಒಂದು ನಿಮಿಷದಿಂದಲೇ ಕುಟುಂಬ ಹಾಳಾಯಿತು, ಆರೋಗ್ಯ ಹಾಳಾಯಿತೆ, ಕುಟುಂಬ ಒಡೆದು ಚಿಂತೆಲಿ ಗೂಡಾಯಿತೆ. ಕರೆಕ್ಟೇನಪ್ಪ? ಒಂದು ಹೆಂಗಸಿಂದ ನಡೀತಾ ಇರೋದು ಅಂತ ಬರೆದವಳವ. 4 ವರ್ಷದ ಮೀರೈತೆ. 4 ವರ್ಷದ ಮೇಲಿಂದ ಅಕ್ಕನ ಕಡೆಯಿಂದ ಗಂಡನ ಕಡೆಯಿಂದ ಏನು ಬರೋದು? ಗಾ ಅಂತ ಬರೋದು. ಗಾ ಅಂತಂದರೆ ಗಂಡನ ಕಡೆಯಿಂದ. ಮತ್ತೆ ತಂದೆ ಕಡೆ ಜನ ಹೋಗ್ತೇನೆ ಯಾರು ಮಾಡ್ತಾ ಇದ್ದಲ್ಲ, ಸರಿನಾಗ ಹೋಗ್ತಾ ಇಲ್ಲ, ಮಾಡೋಕ್ಕೂ ಮನಸ್ಸಿಲ್ಲ, ಆರೋಗ್ಯನೇ ಸರಿ ಇಲ್ಲ. ಮೇಕಪ್ ಸ್ಟುಡಿಯೋ ಓಪನ್ ಮಾಡಬೇಕು, ಟ್ಯಾಟೂ ಸ್ಟುಡಿಯೋಕ್ಕೆ ಓಪನ್ ಮಾಡಿದೆ. ಅಂಗಡಿ ನೋಡೋಕೆ ಹೋಗ್ತೀನಿ, ಹೋಗೋಕ್ಕೆ ಮನಸ್ಸಿಲ್ಲ, ಬರೋಕ್ಕೆ ಮನಸ್ಸಿಲ್ಲ. ಯಾರು ತಡೆ ಹಾಕಿ ನಿಲ್ಸಿದ್ದಾರೆ? ನಾನು ಒಬ್ಬರು ಕೊಟ್ಟಿದ್ದೀನಿ, ಅನ್ವಿತಾ ಅಂತ, ಅವ್ರ ಕಡೆಯಿಂದ ಒಂದು ಬಸ್ರಿ ಹೆಂಗೆ ಸೂಪರಾಗಿ ಮಗು ಉಡ್ಲಿ ಅಂತ ಕೊಟ್ಟೆ ನಾನು. ಆ ಕಡೆಯಿಂದ ನನಗೆ ಬಾಕಿಯಿಂದ ತುಂಬ ಮಗಳು ಆರೋಗ್ಯ ಭಾಗ್ಯದಲ್ಲಿ ಏಟು. ಹೌದು ಕಣ್ಣು. ಏನು ಬದುಕಕ್ಕೆ ಬಿಡ್ತಲ್ಲ ಹುಡುಗಿನ. ನೀರಿನ ಗುಳ್ಳೆ ಇದ್ದಂಗಿದೆ ಹುಡುಗಿ ಪರಿಸ್ಥಿತಿ. ಅಮಾವಾಸ್ಯೆ ಒಣಗಿದ್ರೆ ಎದ್ದಳಕ್ಕಾಗಲ್ಲ ಅವಳಿಗೆ. 15 ದಿನದಿಂದ ನಮ್ಮ ಮನೆಯಲ್ಲಿ ತೀರ್ಕೊಂಡು 2 ತಿಂಗಳಾಯಿತು. ಅದು ಭೀತಿ ಆಗಿತ್ತು, ಅದು ಮತ್ತೆ ಏನಾದರೂ ತೊಂದರೆ ಮಾಡಿಲ್ಲ. ಸ್ವಂತ ಮನೆದೇನು ತೊಂದರೆ ಮಾಡುತ್ತೆ. 3 ಸತಿ ಆಗಿ 3 ಸಲ ಮಾಡಿ 4ನೇ ಸಲ ನಿಮ್ಗೆ ಫೋನ್ ಮಾಡಿಬಿಟ್ಟಮ್ಮ ಬರಲೇಬೇಕು ಅಂತೇಳಿ ನಾವು ಹೋದ ವಾರನೂ ಹಂಗೆ ತಡೀತು. ಈ ವಾರ ತಡೆಯೋದೇ ಬೇಡ ಅಂತ ಅನ್ಸ್ಕೊಳ್ತಿ ಬಂದೆ. ಕೆಲಸ ಮಾಡಿ ಮಗಳೇ, ಅದು ಬೀತಿದು ಅದು ಏನೇ ಸ್ವಲ್ಪ ಇತ್ತು. ಯಾರು? ನಮ್ಮ ಮನೆಯವರು ಅಣ್ಣನ ಗಂಡನೇ ಹೋಗಿ ಬಿಡಿಸಿ ಇವ್ರ ಗಂಡನಿಗೆ ಹುಡುಗಿಗೆ ಫಸ್ಟ್ ನಮ್ಮ ಮನೆಯವರು ಅವ್ರ ಮಾನವ ಮರ್ಯಾದೆ ಉಳಿಸ್ಬೇಕು. ನಮ್ಮ ಹುಡುಗಿ ನಮ್ಮ ಹುಡುಗನಿಗೆ ಅಳಿನಿಗೆ ಏಟು. ಮತ್ತೆ ಹಂಗೆ ಮಾನವ ಮರ್ಯಾದೆ ಉಳಿಸೋಕೆ ಹೋಗಿ ಇವರಿಬ್ರು ಹೋಗಿ ಉಳಿಸಿದ್ರು. ಈಗ ಇವ್ರಿಗೆ ಸುತ್ಕೊಂಡ್ರು. ನಿಜವಲ್ವೇ ನಮ್ಮನೆ ದುಡ್ಡು ನಷ್ಟ ಮಾಡ್ಕೊಂಡು ಮಾನವ ಮರ್ಯಾದೆ ಹೋಗಿ ನೋಡಿದ್ರು. ಸ್ವಂತ ಮಗಳಲ್ವಾ ಬಡ್ಕೊಂಡ್ರಲ್ಲ, ಪಕ್ಕ ಮನೆಯಲ್ಲ. ಮೇಲೆ ಹೋಗಿ ನೋಡಿದ್ರು. ಸಡನ್ನಾಗಿ ನೋಡಿದ ತಕ್ಷಣ ಇಡ್ಕೋಕ್ಕಾಗಲಿಲ್ಲ, ಬಿಡೋಕ್ಕಾಗಲಿಲ್ಲ, ಬಂದ್ಬಿಟ್ರು ಕೆಳಗಡೆ. ಆಗಲಿಲ್ಲ ನೋಡೋಕ್ಕೆ. ಅದಾದ ಓದಿ ಸ್ಮಶಾನಕ್ಕೆ ಹೋಗಿದ್ದೆ. 11 ದಿನಕ್ಕೆ ತಾರಿದ್ದೀನಿ ಸ್ಟಾರ್ಟ್ ಆಗಿತ್ತು. ಇಲ್ಲೇ 2 ತಿಂಗಳಿಂದ ಕಂಟಿನ್ಯೂಸ್ 3 ಸಲ ಆಗೋಯ್ತು. ಹೋದ 15 ದಿನದ ಚಾಕೆಲ್ಲ ತೊಗೊಂಡು ಇದು ಮಾಡೋಕ್ಕೆ ಹೋಗ್ಬೋದು. ನನಗಿದಾಗುತ್ತೆ. 22 ವರ್ಷ. ಈ ತಾಯಿಯನ್ನು ನಂಬ್ಕೊಂಬಂದಿದ್ದೀನಿ ಈ ಕ್ಷೇತ್ರಕ್ಕೆ. ಆ ತಾಯಿ ನಮ್ಮದನ್ನೆಂದೂ ಕೈ ಬಿಡಲ್ಲ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ. ಸೊ ಹಾಗಾಗಿ ಲಾಸ್ಟ್ ವೀಕ್ ಬಂದಂಥ ಸಂದರ್ಭದಲ್ಲಿ ತುಂಬ ಮೈಕೈ ನೋವಿತ್ತು ನಮ್ಮ ಮನೆಯವ್ರಿಗೂ ಕೂಡ. ಸೊ ಈಗ ಭಾಳಷ್ಟು ರೆಡ್ಯೂಸ್ ಆಗಿದೆ, 80% ರೆಡ್ಯೂಸ್ ಆಗಿದೆ. ಮುಂದೆ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಈ ಮೂಲಕ ಈ ಕ್ಷೇತ್ರದ ಮಹಿಮೆಯನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಡಾಕ್ಟ್ರ್ ಹತ್ರ ಹೋಗಿದ್ದು ಸರ್, ಭಾಳಷ್ಟು ಕಡೆ ಹೋಗಿ ಡಾಕ್ಟ್ರನ್ನು ಕೂಡ ವಿಸಿಟ್ ಮಾಡಿ ಭಾಳಷ್ಟು ದುಡ್ಡನ್ನು ಕೂಡ ಕಳ್ಕೊಂಡು ಆದರೂ ಕೂಡ ಪರಿಹಾರ ಸಿಕ್ಕಿರಲಿಲ್ಲ. ಡಾಕ್ಟ್ರನ್ನೇ ಮಾಮೂಲಿ ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾರಷ್ಟೇ ಸರ್, ಅದ್ರಾಗ ಏನು ಅಂತ ಪರಿಹಾರ ಸಿಕ್ಕಲಿಲ್ಲ. ಈಗ ಬಂದು ಕಳೆದ ವಾರಕ್ಕೆ ಈ ವಾರಕ್ಕೂ ಭಾಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ ನಮ್ಮ ಮನೆಯವರ ಆರೋಗ್ಯದಲ್ಲಿ. ಹಾಗಾಗಿ ತುಂಬ ಗುಣ ಕಾಣ್ತಾ ಇದೆ. ಈ ಕ್ಷೇತ್ರದ ಮಹಿಮೆ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ. ಮಿರಾಕಲ್ ಅನ್ನೋದಕ್ಕಿನ್ನಲೂ ಕೂಡ ನಂಬಬೇಕು ಸರ್. ದೇವರನ್ನು ನಂಬಿರು ಮಾತ್ರ ದೇವರು. ನಂಬಲಿಲ್ಲ ಅಂದರೆ ದೇವ್ರ ಹೆಂಗೆ ಬೇಸಿ ಬರೋಕ್ಕಾಗುತ್ತೆ ಸರ್? ನಂಬಿಕೆನೇ ದೇವರು, ಆ ಶಕ್ತಿನೇ ನಂಬಿಕೆ. ಸರ್ ಇದಕ್ಕಿನ್ನ ಬೇಕಾ ಸರ್? ಸಾಲಿಗ್ರಾಮ ಅದಕ್ಕಿನ್ನ ಬೇಕಾ ಸರ್? ವಿಶೇಷವಾದ ಒಂದು ಶಕ್ತಿ ಇದೆ ಅಂತ ಹೇಳಿ ನಂಬಿಕೆ ಇದೆ ಸರ್. ಹಾಂ ಸರ್, ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ನಂಬಿಕೆಯಿಂದ ಬರಬೇಕು ಸರ್. ನಂಬಿಕೆ ಇಡಬೇಕು ಆ ಕ್ಷೇತ್ರದ ಬಗ್ಗೆ ಅಥವಾ ತಾಯಿ ಬಗ್ಗೆ. ನಂಬಿಕೆ ಇಟ್ಟರೆ ಗ್ಯಾರಂಟಿ ಹಾಕಿ ಆಶೀರ್ವಾದ ಮಾಡ್ತಾಳೆ ಅನ್ನೋದು ನನ್ನ ಒಂದು ನಂಬಿಕೆ ಸರ್. ಕೈ ಬಿಡಲ್ಲ ಸರ್, ನಮ್ದನ್ನೆಂದು ಕೈ ಬಿಡಲ್ಲ. ನಂಬಿಕೆ ಭಾಳ ಮುಖ್ಯ ಸರ್. ಗುರುಗಳು ಅವರು ಆಶೀರ್ವಾದ ಒಂದು ಸಿಕ್ತು ಅಂದರೆ ಏನು ಬೇಕಾದ್ರೂ ಜಯಿಸ್ಬೋದು ಸರ್, ಅಷ್ಟೊಂದು ಸತ್ಯ ಸರ್. ಈ ಕ್ಷೇತ್ರಕ್ಕೆ ಬಂದಮೇಲೆ ನಮ್ಮ ಮಿಸ್ಸಸ್ ಅವರು ಆರೋಗ್ಯವಾಗಿ ಇರೋದೇ ಕಾರಣ ಸರ್, ಅದೇ ಸಾಕ್ಷಿ.
ಅಂದ್ರೆ ಮೆಡಿಕಲ್ಗಿಂತ ಪವರ್ಫುಲ್ ಇದೆ. ಪವರ್ಫುಲ್ ಇದೆ ಸರ್. ದೈವ ಶಕ್ತಿನೇ ಮುಖ್ಯ ಸರ್. ದೈವ ಶಕ್ತಿ ಮುಂದೆ ಏನಿಲ್ಲ. ಯಾವುದೂ ಇಲ್ಲ ಸರ್.